ನಮಸ್ಕಾರ ವೀಕ್ಷಕರೇ, ಕೆಎಸ್ ಹೆಗ್ಡೆ ಆಸ್ಪತ್ರೆ ದೇರಳಕಟ್ಟೆ ಅರ್ಪಿಸುವ ನೀವು ಕ್ಷೇಮವೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾವಣ್ಯ ಶ್ರೀಧರ್. ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಬ್ಲಡ್ ಡೊನೇಷನ್ ನ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳುವ. ಈ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಪೆಥಾಲಜಿ ಡಿಪಾರ್ಟ್ಮೆಂಟಿನ ಮೆಡಿಕಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ಮಂಜುಶ್ರೀ ಪೈ ಇವರು. ಮೊದಲನೇದಾಗಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಜೂನ್ 14ನೇ ತಾರೀಕಿಗೆ ಬ್ಲಡ್ ಡೊನೇಷನ್ ಡೇ ಅಂತ ಆಚರಣೆ ಮಾಡುವಂಥದ್ದು. ರಕ್ತದಾನವನ್ನ ಮಹಾದಾನ ಅಂತ ಹೇಳ್ತಾರೆ. ನಾವು ಡೊನೇಟ್ ಮಾಡುವ ಪ್ರತಿಯೊಂದು ಯೂನಿಟ್ ಬ್ಲಡ್ ಕೂಡ ಒಂದು ರೋಗಿಯ ಜೀವನದಲ್ಲಿ ಅದು ಮಹತ್ತರ ಪಾತ್ರವನ್ನ ವಹಿಸ್ತದೆ. ನಾವಿವಾಗ ಹೇಳ್ಬೇಕಂದ್ರೆ ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಸಾಕಷ್ಟು ಮುಂದುವರೆದಿದೆ. ಆದ್ರೂ ಕೂಡ ಈ ರಕ್ತದಾನಕ್ಕೆ ಪರ್ಯಾಯವಾಗಿ ಯಾವುದನ್ನು ಕೂಡ ಕಂಡು ಹುಡುಕ್ಲಿಕ್ಕೆ ಇನ್ನೂ ಕೂಡ ಆಗ್ಲಿಲ್ಲ. ಸೊ ಜನರೇನಿದ್ದಾರೆ, ದಾನಿಗಳು ಏನಿದ್ದಾರೆ, ಅವರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದ್ರೆ ಮಾತ್ರ ಒಬ್ಬ ರೋಗಿಯ ಪ್ರಾಣವನ್ನ ಉಳಿಸ್ಲಿಕ್ಕೆ ಆಗುತ್ತೆ, ರೋಗಿಯನ್ನ ಗುಣಪಡಿಸ್ಲಿಕ್ಕೆ ಆಗ್ತದೆ ಅನ್ನುವಂಥದ್ದು. ಇನ್ನು ಈ ರಕ್ತದಾನದ ಬಗ್ಗೆ ಸಾಕಷ್ಟು ನಿಮಗೆ ಗೊಂದಲಗಳು, ತಪ್ಪು ಕಲ್ಪನೆಗಳು ಇರುವಂಥದ್ದು ಇದು ಸಾಮಾನ್ಯ. ಹಾಗಾಗಿ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ರಕ್ತದಾನ ಮಾಡೋದು ಎಷ್ಟು ವಯಸ್ಸಿನಿಂದ ಮಾಡ್ಬೋದು, ಅಥವಾ ರಕ್ತದಾನ ಮಾಡಲಿಕ್ಕೆ ನಾವು ಎಷ್ಟು ವೆಯ್ಟ್ ಇರಬೇಕು, ಅಥವಾ ರಕ್ತದಾನ ಮಾಡಿದ್ರೆ ನಮ್ಮ ದೇಹಕ್ಕೆ ಏನಾದರೂ ತೊಂದರೆಗಳಿದೆಯಾ, ಇವೆಲ್ಲವೂ ಕೂಡ ನಿಮಗೆ ಸಂಶಯಗಳಿರ್ಬೋದು, ಡೌಟ್ಸ್ಗಳಿರ್ಬೋದು. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಂಜುಶ್ರೀ ಪೈ ಇವರು ಎಲ್ಲವನ್ನ ಹೇಳಲಿಕ್ಕಿದ್ದಾರೆ. ಸೊ ಮೊದಲನೇದಾಗಿ ಡಾಕ್ಟರ್, ಈ ರಕ್ತದಾನ ಅನ್ನುವಂಥದ್ದು, ರಕ್ತದಾನದ ಮಹತ್ವವೇನು ಮತ್ತೆ ಜನರು ಯಾಕಾಗಿ ರಕ್ತದಾನ ಮಾಡಬೇಕು ಅಂತ? ಓಕೆ, ರಕ್ತದಾನ ಕೇವಲ ದಾನ ಅಲ್ಲ, ಅದು ಮಾನವೀಯತೆಯ ಶ್ರೇಷ್ಠ ದಾನ. ಸೊ ನಮ್ಮಲ್ಲಿ ತುಂಬ ಜನರಿಗೆ ಪೌಷ್ಟಿಕಾಂಶದ ಕೊರತೆ ಇದೆ, ಅಂದರೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಇದೆ. ಸಾಧಾರಣ ಎಲ್ಲರಲ್ಲೂ ಕೂಡ ನಾವು ಎನೀಮಿಯಾ ಅಂದರೆ ನೋಡ್ತೀವಿ. ಹಾಗೆ ತುಂಬ ಸಿಂಪಲ್ ರೀಸನ್ಸ್ ಲೈಕ್ ಗರ್ಭಿಣಿಯಲ್ಲಿರ್ಬೋದು, ಅಥವಾ ಅವರಿಗೆ ಹೆರಿಗೆ ಸಮಯದಲ್ಲಿ, ಮತ್ತು ಈ ಮಿಡ್ ಏಜ್ ಅವರು ಎಲ್ಲಾದರೂ ಫ್ರ್ಯಾಕ್ಚರ್ ಆಗಿ ಬಂದರೆ, ಅಥವಾ ಬೇರೆ ರೀಸನ್ಸ್ ಲೈಕ್ ಕಾಲು ನೋವು, ಬೆನ್ನು ನೋವು, ಸೊಂಟ ನೋವು ಅಂತ ಬಂದಾಗ ಅವರಿಗೆ ಒಂದು ಮಾಡುವಂತಹ ಶಸ್ತ್ರಚಿಕಿತ್ಸೆ ಅಂದರೆ ಸರ್ಜರಿಗೆ ಎಲ್ಲದಕ್ಕೂ ರಕ್ತ ಬೇಕು. ಓಕೆ, ಸೊ ಇದೊಂದು ಕಡೆ ಆದರೆ, ಇನ್ನೊಂದು ಅಪಘಾತ ಆದಾಗ, ಆಕ್ಸಿಡೆಂಟ್ ಆದಾಗ, ಬೇರೆ ಲುಕೇಮಿಯಾ, ಥಲಾಸೆಮಿಯಾ ಅಂತ ಇನ್ನೂ ತುಂಬ ರೀಸನ್ಸ್ ಇದೆ. ಹಾಗೆ ನಿಮಗೆ ಇವಾಗ ಗೊತ್ತುಂಟು ಕ್ಯಾನ್ಸರ್ ಎಷ್ಟು ಡಿಟೆಕ್ಟ್ ಆಗ್ತಾ ಇದೆ. ಒಂದು ಕಡೆ ಕ್ಯಾನ್ಸರ್ ಸರ್ಜರಿಗಾದರೆ, ಇನ್ನೊಂದು ಕಡೆ ಅದಕ್ಕೆ ಕೊಡುವಂತಹ ಒಂದು ಕೀಮೋಥೆರಪಿ ಟ್ರೀಟ್ಮೆಂಟ್ಗೆ ಎಲ್ಲದಕ್ಕೂ ರಕ್ತದ ಅವಶ್ಯಕತೆ ತುಂಬ ಉಂಟು. ಇನ್ನೊಂದು ಏನಂದರೆ, ಆಸ್ಪತ್ರೆಯಲ್ಲಿ ನಾವು ತುಂಬ ಕಾಮನ್ ಆಗಿ ಏನು ನೋಡ್ತೀವಿ ಅಂದರೆ, ಕೆಲವೊಂದು ಪೇಷಂಟ್ಗೆ ಔಷಧಿಕ್ಕಿಂತನೂ ಜಾಸ್ತಿ ರಕ್ತ ಬೇಕಾಗಿರುತ್ತೆ. ಸೊ ರಕ್ತ ಬೇರೆ ಎಲ್ಲೂ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕಾಗಲ್ಲ, ಅದು ರಕ್ತದಾನಿಯಿಂದ ಮಾತ್ರ ನಮಗೆ ಸಿಗುತ್ತೆ. ಸೊ ನಮಗೆ ರಕ್ತದಾನ ಮಾಡಲಿಕ್ಕೆ ಕೆಲವು ನಿಮಿಷ, 8ರಿಂದ 10 ನಿಮಿಷ, ಅದೇ ರಕ್ತ ತಗೊಳ್ಳೋರಿಗೆ ಅದು ಪೂರ್ತಿ ಜೀವನ ಆಗುತ್ತೆ. ಸೊ ನಾವು ಒಬ್ರಿಗೆ ಉಳಿಸಲ್ಲ, ಇನ್ಫ್ಯಾಕ್ಟ್ ಇಡೀ ಕುಟುಂಬನೇ ಉಳಿಸ್ತೀವಿ. ಸೊ ರಕ್ತದಾನ ಯಾಕೆ ಮಾಡಬೇಕು ಅಂದರೆ, ಒಂದೇ ಸೆಂಟೆನ್ಸಲ್ಲಿ ಹೇಳಬೇಕಾದ್ರೆ ಜೀವನ ರಕ್ಷಣೆಗೆ. ಓಕೆ ಡಾಕ್ಟರ್, ತುಂಬ ಡೀಟೇಲ್ ಆಗಿ ಹೇಳಿದ್ರಿ ರಕ್ತದಾನದ ಇಂಪಾರ್ಟೆನ್ಸ್ ಏನು ಅಂತ ಹೇಳುವಂಥದ್ದು. ಇವಾಗ ಜನರಿಗೆ ಡೌಟ್ಸ್ ಇರ್ತದೆ, ಡಾಕ್ಟರ್ ನನಗೆ ರಕ್ತದಾನ ಮಾಡಲಿಕ್ಕೆ ಮನಸ್ಸಿದೆ, ನಾನು ರಕ್ತದಾನ ಮಾಡ್ಬೋದಾ ಅಂತ ಹೇಳಿ. ಹಾಗಾದರೆ ಯಾರು ರಕ್ತದಾನ ಮಾಡ್ಬೋದು, ಯಾರು ಮಾಡಬಾರ್ದು ಅಂತ? ಓಕೆ, ಸೊ ರಕ್ತದಾನ ಯಾರು ಮಾಡಬಹುದು ಅಂತ ಫಸ್ಟಿಗೆ ಹೇಳ್ತೀನಿ. ಗಂಡಸರು ಹೆಂಗಸರು ಇಬ್ಬರು ಕೂಡ ಮಾಡ್ಬೋದು, ಬಟ್ ಪ್ರಾಯ 18 ಇಯರ್ಸ್ ಕಡ್ಡಾಯವಾಗಿ ಆಗಿರಬೇಕು. 60 ವರ್ಷದ ತನಕ ಅವ್ರು ಕೊಡ್ಬೋದು. ಕೆಲವೊಂದು ಸತಿ ಅವರು ಪ್ರತಿ ವರ್ಷ ಕೊಡ್ತಿರ್ತಾರೆ, ಆವಾಗ 65 ವರ್ಷದ ತನಕ ಡೊನೇಟ್ ಮಾಡ್ಬೋದು. ತೂಕ 45 kg ಮಿನಿಮಮ್ ಇರಲೇಬೇಕು. ಹಾಗೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂತ ಇರುತ್ತಲ್ವಾ, ಸೊ ಅದ್ರ ಕಂಟೆಂಟು ಪುರುಷರು ಮತ್ತು ಮಹಿಳೆಯರಲ್ಲಿ ಮಿನಿಮಮ್ 12.5 ಇರಲೇಬೇಕು. ಓಕೆ, ಸೊ ಅದಾಗ್ಬಿಟ್ಟು ಆ ದಿನ ಅವ್ರು ಆರಾಮಾಗಿರಬೇಕು, ಒಳ್ಳೆಯ ನಿದ್ರೆ ಮಾಡಿರಬೇಕು, ಚೆನ್ನಾಗಿ ಬ್ರೇಕ್ಫಾಸ್ಟ್ ತಿಂದು ಬಂದಿರಬೇಕು. ಹೀಗೆ ಈ ಒಂದು ಇದರಲ್ಲಿ ಬ್ಲಡ್ ಡೊನೇಷನ್ ಹೌದು. 18 ಇಯರ್ಸ್ ಪ್ಲಸ್ ಆಗಿದ್ರೆ ಯಾರು ಕೂಡ ಮಾಡ್ಬೋದು. ಹೌದು, ಏಜ್ ಅಲ್ಲ 18 ಇಯರ್ಸ್ 45 ವೆಯ್ಟ್ 45 ಓಕೆ ವೆಯ್ಟ್ ಇರಬೇಕು. ಹಾಂ, ಈಗ ಯಾರು ಬ್ಲಡ್ ಡೊನೇಷನ್ ಮಾಡಲಿಕ್ಕಾಗಲ್ಲ ಅಂತ ಹೇಳ್ತೀನಿ. ನಾನು ಮೊದಲೇ ಹೇಳಿದೆ, ನಿದ್ರೆ ಚೆನ್ನಾಗಾಗಿರಬೇಕು. ಅಟ್ಲೀಸ್ಟ್ 6 ಗಂಟೆಯ ನಿದ್ರೆ ಸರಿ ಆಗಿಲ್ಲ ಅಂದರೆ ನಾವು ಯೂಶ್ವಲಿ ರಿಜೆಕ್ಟ್ ಮಾಡ್ತೀವಿ. ಹಾಗೂ ಮದ್ಯಪಾನ, ಧೂಮಪಾನ ಮಾಡಿರಬಾರ್ದು. ಆಲ್ಕೋಹಾಲ್, ಸಿಗರೇಟ್ ಎಲ್ಲ 24 hours ಮುಂಚೆನೇ ಸ್ಟಾಪ್ ಮಾಡಿರಬೇಕು. ಹಾಗೆ ಕೆಲವು ಜನ ಟ್ಯಾಬ್ಲೆಟ್ಸ್ ತೊಗೊಳ್ತಾರೆ,
ಆಸ್ಪಿರಿನ್, ಸ್ಟಿರಾಯ್ಡ್ಸ್ ಎಲ್ಲ ಈ ಥರ ಟ್ಯಾಬ್ಲೆಟ್ಸ್ ತೊಗೊಂಡಿದ್ರೆ 3 ದಿನ ಕೊಡಬಾರ್ದು. ಪೀರಿಯಡ್ಸ್ ಬಂದಿರುತ್ತಲ್ವ ಹೆಣ್ಮಕ್ಳು, ಅವರು 5 ದಿನ ಕೊಡಲಿಕ್ಕಾಗೋದಿಲ್ಲ. ಸೊ ಅದು ಬಿಟ್ಟು ಈಗ ಇಂಜೆಕ್ಷನ್ ಕೊಟ್ಟಿರ್ತಾರೆ, ವ್ಯಾಕ್ಸಿನೇಷನ್ ಅಂತ ಏನು ಹೇಳ್ತೀವಿ, ಟಿ ಟಿ ಇಂಜೆಕ್ಷನ್ ತೊಗೊಂಡಿದ್ರೆ, ಹಾಗೂ ಪ್ಲೇಗೋಸ್ಕರ ಇಂಜೆಕ್ಷನ್ ತೊಗೊಂಡಿದ್ರೆ, ಪರ್ಟುಸಿಸ್, ಪ್ಯಾಪಿಲೋಮಾ ವೈರಸ್, ನ್ಯೂಮೋಕಾಕಲ್, ಮೆನಿಂಜೋಕಾಕಲ್, ಹಾಗೆ ಈ ಹೆಪಟೈಟಿಸ್ ಬಿ, ಕೋವಿಡ್-19ಗೆ ಇಂಜೆಕ್ಷನ್ ತೊಗೊಂಡಿದ್ರೆ, ಸೊ ಈ ಎಲ್ಲ ಇಂಜೆಕ್ಷನ್ ತೊಗೊಂಡಿದ್ರೆ 15 ದಿನ ಬ್ಲಡ್ ಡೊನೇಷನ್ ಮಾಡಲಿಕ್ಕಾಗಲ್ಲ. ಇನ್ನು ಕೆಲವೊಂದು ಸತಿ ಚಿಕನ್ ಪಾಕ್ಸ್ ಬಂದಿದ್ದರೆ, ಮೀಸಲ್ಸ್, ಮಮ್ಸ್ ಬಂದಿದ್ದರೆ, ಸ್ವೈನ್ ಫ್ಲೂ ಆರ್ UTI ಎಲ್ಲ ಹೇಳ್ತಾರಲ್ವ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಅದೆಲ್ಲಾದರೂ ಆಗಿದ್ದರೆ ಪುನಃ 15 ದಿನ ಕೊಡಬಾರ್ದು. ನೆಕ್ಸ್ಟ್ ಕೊಲೆರಾ ಬಂದಿದ್ದರೆ, ಅಥವಾ ಪ್ಲೇಗ್ ಜ್ವರ, ಡಿಫ್ತೀರಿಯಾ ಜ್ವರ, ಇನ್ಫ್ಲೂಯೆನ್ಸಾ ಜ್ವರ ಇದೆಲ್ಲ ಬಂದಿದ್ದರೆ 1 ತಿಂಗಳು ಕೊಡಬಾರ್ದು. ಹಾಗೆ ಈ ಝಿಕಾ ವೈರಸ್ ಇದು ಇನ್ಫೆಕ್ಷನ್ ಆಗಿದ್ದರೆ 4 ತಿಂಗಳು ಕೊಡಬಾರ್ದು. ಓಕೆ, ಸೊ ನೆಕ್ಸ್ಟ್ ಏನಂದರೆ, ಈ ಏನೂ ಮಾಡ್ತಾ ಇಲ್ಲ ಆದರೂ ಕೂಡ ತೂಕ ಕಡಿಮೆ ಆಗ್ತಾ ಇದೆ, ಅನ್ಎಕ್ಸ್ಪ್ಲೇನ್ಡ್ ವೆಯ್ಟ್ ಲಾಸ್ ಇದಾದಾಗ, ಅಥವಾ ಬಿಟ್ಟು ಬಿಟ್ಟು ಜ್ವರ ಬರೋದು, ಅಥವಾ ಆವಾಗವಾಗ ಭೇದಿ ಆಗೋದು, ಮಲೇರಿಯಾ, ಡೆಂಗು ಬಂದಾಗ, ಈ ಸಿಚುವೇಷನಲ್ಲಿ 6 ತಿಂಗಳು ಕೊಡಲಿಕ್ಕಾಗೋದಿಲ್ಲ. ನೆಕ್ಸ್ಟ್ ಈ ಹೆಪಟೈಟಿಸ್ ಎ ಇನ್ಫೆಕ್ಷನ್ ಹಾಗೂ ಹೆಪಟೈಟಿಸ್ ಇ ಇನ್ಫೆಕ್ಷನ್ ಬಂದಾಗ, ಅಥವಾ ಎಲ್ಲಾದರೂ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗಿದ್ದರೆ, ಪ್ರೆಗ್ನೆನ್ಸಿ, ಲ್ಯಾಕ್ಟೇಷನ್, ಈ ಥರ ಕಂಡೀಷನಲ್ಲಿ 1 ವರ್ಷ. ಓಕೆ, ಈವನ್ ಮೇಜರ್ ಸರ್ಜರಿ ಮಾಡಿದರೂ ಕೂಡ 1 ವರ್ಷ. ಟ್ಯಾಟೂ ಹಾಕ್ಸ್ಕೊಂಡಿದ್ರೆ ಅಥವಾ ಬಾಡಿ ಪಿಯರ್ಸಿಂಗ್ ಎಲ್ಲ ಮಾಡ್ಕೋತಾರಲ್ವ, ಆವಾಗ ಕೂಡ 1 ವರ್ಷ ಡೊನೇಷನ್ ಮಾಡಲಿಕ್ಕಾಗಲ್ಲ. ನೆಕ್ಸ್ಟ್ ಬರೋದು ಕ್ಷಯ ರೋಗ, TB, ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೀವಲ್ಲ, ಆ್ಯಂಡ್ ಆಸ್ಟಿಯೋಮೈಲೈಟಿಸ್, ಬೋನ್ ಇನ್ಫೆಕ್ಷನ್, ಇದಾದರೆ 2 ಇಯರ್ಸ್ ಬ್ಲಡ್ ಡೊನೇಷನ್ ಮಾಡಲಿಕ್ಕಾಗಲ್ಲ. ಸೊ ಇಷ್ಟೊತ್ತು ನಾನು ಏನು ಹೇಳಿದೆ, ಇದು ಕೆಲವು ದಿನದಿಂದ ಕೆಲವು ತಿಂಗಳು ಇಂದ ಕೆಲವು ವರ್ಷ ತನಕ ಬ್ಲಡ್ ಡೊನೇಷನ್ ಮಾಡಬಾರ್ದು. ನಾನು ಇನ್ನೂ ಏನು ಹೇಳ್ತೀನಿ, ಅವರು ಪರ್ಮನೆಂಟಾಗಿ ಮಾಡಬಾರ್ದು. ಓಕೆ, ಸೊ ಯಾರು ಪರ್ಮನೆಂಟಾಗಿ ಮಾಡಬಾರ್ದು ಅಂತ ಹೇಳಿದರೆ, ಈ ಅಸ್ತಮಾ ಇದ್ದು ಅದಕ್ಕಾಗಿ ಟ್ರೀಟ್ಮೆಂಟ್ ತೊಗೊಳ್ತಿರ್ತಾರಲ್ವ ಅವರು, ಕೆಲವು ಜನರಿಗೆ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಇರುತ್ತೆ ಅವರು, ಹಾಗೆ ಶಿಜೋಫ್ರೀನಿಯಾ, ಎಪಿಲೆಪ್ಸಿ, ಹಾಗೂ ಥೈರಾಯ್ಡಿಗೆ ಸಂಬಂಧಪಟ್ಟಂತೆ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು, ಎಂಡೋಕ್ರೈನ್ ಡಿಸಾರ್ಡರ್ಸ್ ಇದ್ದರೆ, ಹಾಗೆ ಈ ಹಾರ್ಟಿಗೆ ಸಂಬಂಧಪಟ್ಟಂತೆ ಆಂಜೈನಾ ಪೆಕ್ಟೋರಿಸ್, ಅಥವಾ ಹೈಪರ್ಟೆನ್ಸಿವ್ ಹಾರ್ಟ್ ಡಿಸೀಸ್, ರುಮ್ಯಾಟಿಕ್ ಹಾರ್ಟ್ ಡಿಸೀಸ್, ಕಾರ್ಡಿಯಾಕ್ ಯಾವುದಾದ್ರೂ ಮೆಡಿಕೇಷನ್ಸ್ ತೊಗೊಳ್ತಾ ಇದ್ದರೆ ಕಾರ್ಡಿಯಾಕ್ ಫೇಲ್ಯೂರ್ಗೆ, ಹಾಗೆ ಎಲ್ಲಾದರೂ ಮಯೋಕಾರ್ಡಲ್ ಇನ್ಫಾಕ್ಷನ್ MI ಅಂತ ಹೇಳ್ತಾರೆ, ಹಾರ್ಟ್ ಅಟ್ಯಾಕ್ ಅದಾಗಿದ್ದರೆ, ಅಥವಾ ಬೇರೆ ಯಾವುದಾದ್ರೂ ಕಾರ್ಡಿಯಾಕ್ ರಿಲೇಟೆಡ್ ಡ್ರಗ್ಸ್ ಎಲ್ಲ ತೊಗೊಳ್ತಾ ಇದ್ದರೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೂ ಕೆಲವು ಜನರಿಗೆ ಸಿಕ್ಕಾಪಟ್ಟೆ ಅಲರ್ಜಿ ಪ್ರಾಬ್ಲಮ್ಸ್ ಇರುತ್ತೆ, ಆಗ ಕೂಡ ಆಗೋದಿಲ್ಲ. ಮತ್ತು ರಕ್ತಕ್ಕೆ ಸಂಬಂಧಿಸಿದಂತೆ ಅಬ್ನಾರ್ಮಲ್ ಬ್ಲೀಡಿಂಗ್ ಟೆಂಡೆನ್ಸೀಸ್ ಇದ್ದಾಗ, ಪಾಲಿಸೈಥಿಮಾ ವೆರಾ ಅಂತ ಕಂಡೀಷನ್ಸ್ ಇದ್ದಾಗ, ಹೀಮೋಗ್ಲೋಬಿನೋಪತೀಸ್ ಇದ್ದಾಗ ಕೂಡ ಆಗೋದಿಲ್ಲ. ಇನ್ನು ಕಿಡ್ನಿ ಫೇಲ್ಯೂರ್, ಲಿವರ್ ಫೇಲ್ಯೂರ್, ಅಥವಾ ಹೆಪಟೈಟಿಸ್ ಆಗೋದು, ಹೆಪಟೈಟಿಸ್ B ಆ್ಯಂಡ್ ಹೆಪಟೈಟಿಸ್ C ಆದರೆ ಕೂಡ ಕೊಡಲಿಕ್ಕೆ ಆಗೋದಿಲ್ಲ. ಕೆಲವರಲ್ಲಿ ಅನ್ನೌನ್ ಹೆಪಟೈಟಿಸ್ ಅಂತ ಆಗುತ್ತೆ, ಸೊ ಆ ಸಂದರ್ಭದಲ್ಲಿ ಕೂಡ ಕೊಡಲಿಕ್ಕಾಗಲ್ಲ. ಇನ್ನು ಇನ್ಫೆಕ್ಷನ್ಸ್ ತುಂಬ ಇದೆ, ಗೊನೋರಿಯಾ, ಲೆಶ್ಮೀನಿಯಾ, ಸಿಫಿಲಿಸ್ ಎಲ್ಲ. ಹಾಗೂ ಕ್ಯಾನ್ಸರ್ ಸರ್ಜರಿ ಆದವರು ಅದಕ್ಕಾಗಿ ಕಿಮೊಥೆರಪಿ ತಗೊಳ್ತಾ ಇರ್ತಾರೆ, ಅವರು ಕೂಡ ಕೊಡಬಾರ್ದು. ಇನ್ನು ಕೆಲವು ಜನ ಔಷಧಿ ತಗೊಳ್ತಾ ಇರ್ತಾರೆ, ಇನ್ಸುಲಿನ್ ತಗೊಳ್ಳೋದು, ಅಥವಾ ಬೇರೆ ಶುಗರ್ BP ಇರೋರು, ಅವರು ಚೆಕ್ ಮಾಡಿ ಕಂಟ್ರೋಲಲ್ಲಿ ಇದ್ದರೆ ಅವರು ಖಂಡಿತ ಬ್ಲಡ್ ಡೊನೇಟ್ ಮಾಡ್ಬೋದು. ಬಟ್ ಕೆಲವರು ಇನ್ಸುಲಿನ್ ಎಲ್ಲ ತೊಗೊಳ್ತಾ ಇರ್ತಾರೆ, ಅಂಥವ್ರು ಮಾಡಲಿಕ್ಕಾಗಲ್ಲ. ಬೇರೆ ಡ್ರಗ್ಸ್ ತೊಗೊಳ್ತಾ ಇರ್ತಾರೆ, ಆ್ಯಂಟಿ ಅರಿಥ್ಮಿಕ್, ಆ್ಯಂಟಿಕಾಗುಲೆನ್ಸ್, ಇದು ಆ್ಯಂಟಿ ಎಪಿಲೆಪ್ಟಿಕ್ ಡ್ರಗ್ಸ್, ಇವರು ಕೂಡ ಮಾಡಬಾರ್ದು. ಸೊ ಕೆಲವೊಂದು ಸತಿ ಬ್ಲಡ್ ಡೊನೇಷನ್ ಆದ ಮೇಲೆ ಡೋನರ್ಸ್ ತಲೆ ತಿರುಗಿ ಬೀಳ್ತಾರೆ, ಆಯಿತಾ. ಹೀಗೆ 2 ಸತಿ ಕಂಟಿನ್ಯೂಸ್ ಆಗಿ ಆದರೂ ಕೂಡ ಬ್ಲಡ್ ಡೊನೇಷನ್ ಮಾಡಬಾರ್ದು. ಅಂದರೆ 2 ಸಲ ಕೊಟ್ಟಾದ್ಮೇಲೆ 2 ಸತಿ ಬ್ಯಾಕ್ ಟು ಬ್ಯಾಕ್ ಬ್ಲಡ್ ಡೊನೇಷನ್ ಮಾಡಿದ ತಕ್ಷಣ ತಲೆ ತಿರುಗಿ ಬೀಳ್ತಾರೆ. ಸೊ ಇಂಥವರಿಗೆ ಕೂಡ ಪರ್ಮನೆಂಟ್ ಆಗಿ ಕೊಡಬಾರ್ದು. ಓಕೆ ಡಾಕ್ಟರ್, ನೀವು ಇಷ್ಟೆಲ್ಲ ಹೇಳಿದ್ರಲ್ಲ, ಯಾರು ಕೊಡ್ಬೋದು ಯಾರು ಕೊಡಬಾರ್ದು ಅಂತ ಹೇಳಿ. ಈಗ ಬ್ಲಡ್ ಡೊನೇಟ್ ಮಾಡಲಿಕ್ಕೆ ಬಂದವ್ರ ಹತ್ರ ನೀವು ಚೆಕ್ ಮಾಡ್ತೀರಾ? ಹೌದು ಹೌದು. ಯಾವ ಟೆಸ್ಟ್ಗಳನ್ನು ಮಾಡ್ತೀರಿ ಅಂತ ಮೊದಲಿಗೆ? ಇವಾಗ ಬ್ಲಡ್ ಡೊನೇಷನ್ ಮಾಡಲಿಕ್ಕೆ ಡೋನರ್ಸ್ ಬರ್ತಾರಲ್ವಾ, ಅವ್ರದ್ದು ಬೇಸಿಕ್ ಹೆಲ್ತ್ ಚೆಕಪ್ ಮಾಡ್ತೀವಿ. ಟೆಂಪರೇಚರ್ ತೊಗೊಳ್ಳೋದು, ಪಲ್ಸ್ ತೊಗೊಳ್ಳೋದು, BP ತೊಗೊಳ್ಳೋದು, ಆಲ್ ದ್ಯಾಟ್
ಮಾಡ್ತೀವಿ. ಬಟ್ ಇನ್ನೇನಾದರೂ ಇದ್ದರೆ ಅವ್ರಿಗೆ ನಾವು ಕೇಳ್ತೀವಿ ಡಯಾಬಿಟೀಸ್ ಬಗ್ಗೆ ಎಲ್ಲ ನೀವು ಯಾವಾಗ ಲಾಸ್ಟ್ ಚೆಕ್ ಮಾಡಿದ್ದು, ಅವ್ರ ಹತ್ರ ರಿಪೋರ್ಟ್ ಇದ್ದರೆ ನೋಡ್ತೀವಿ, ಅದರ ಮೇಲೆ ಡಿಪೆಂಡ್ ಆಗಿ ಸೆಲೆಕ್ಟ್ ಮಾಡ್ತೀವಿ. ಓಕೆ ಡಾಕ್ಟರ್, ಇವಾಗ ಬ್ಲಡ್ ಡೊನೇಟ್ ಮಾಡುವವರಿಗೆ ಅಥವಾ ಬ್ಲಡ್ ಡೊನೇಟ್ ಮಾಡಬೇಕು ಅಂತ ಅನ್ಕೊಂಡವರಿಗೆ ತುಂಬಾ ಒಂದು ಸಂಶಯ ಇರುವಂಥದ್ದು, ಈ ಬ್ಲಡ್ ಡೊನೇಟ್ ಮಾಡಿದ್ರೆ ಸೇಫಾ ಅಥವಾ ಬ್ಲಡ್ ಡೊನೇಟ್ ಮಾಡಿದ್ರೆ ದಪ್ಪ ಆಗ್ತಾರೆ ಅಂತ ಹೇಳಿ ಕೆಲವೊಂದು ಹೇಳುವಂಥದ್ದು. ಇದು ಸೇಫಾ ಡಾಕ್ಟರ್? ಹಾಗಾದ್ರೆ ಹೌದು, ಬ್ಲಡ್ ಡೊನೇಟ್ ಮಾಡೋದು ತುಂಬ ಸೇಫ್. ಯಾಕಂದರೆ ಬ್ಲಡ್ ಡೊನೇಟ್ ಮಾಡ್ತಾರೆ ಅಂದಾಗ ನಾವು ಸೂಜಿ ಮತ್ತು ನಮ್ಮ ಬ್ಲಡ್ ಬ್ಯಾಗ್ ಕನೆಕ್ಟ್ ಮಾಡಬೇಕು ಅಲ್ವಾ. ಅದು ಮಾಡೋದು ಸೂಜಿ, ಅದು ಯೂಸ್ ಮಾಡೋ ಸೂಜಿ ಆ್ಯಂಡ್ ಬ್ಲಡ್ ಬ್ಯಾಗ್ ಹೊಸದು. ಅದು ಕೇವಲ ಒಂದು ಪೇಷಂಟಿಗೆ ಮಾತ್ರ, ಅಂದರೆ ಒಂದು ಡೋನರಿಗೆ ಮಾತ್ರ ನಾವು ಯೂಸ್ ಮಾಡುವಂಥದ್ದು. ಸೊ ಅದರಿಂದ ಯಾವುದೇ ಇನ್ಫೆಕ್ಷನ್ ಅಥವಾ ಏನೂ ಬರೋದಿಲ್ಲ. ಅದು ಬ್ಲಡ್ ಡೊನೇಷನ್ ಆದಮೇಲೆ ಅವ್ರಿಗೆ ಸ್ವಲ್ಪ ತಲೆ ತಿರುಗೋದು ಅಥವಾ ಡಿಹೈಡ್ರೇಷನ್ ಥರ ಆಗೋದು ಅದೆಲ್ಲ ಆಗುತ್ತೆ. ಬಟ್ ಅದು ಟೆಂಪ್ರರಿ, ನಮ್ಮ ಜೊತೆನೇ ಇರ್ತಾರೆ ಅವರು ಒಂದು 15 ನಿಮಿಷ, ಅದರೊಳಗೆ ಅವ್ರು ಸರಿ ಆಗ್ತಾರೆ. ಸರಿ ಆದಮೇಲೆ ನಾವು ಕೊಟ್ಟು ಕಳಿಸ್ತೀವಿ. ಓಕೆ, ಹಾಗಾದರೆ ಡಾಕ್ಟರ್, ರಕ್ತದಾನ ಮಾಡಿದ ಮೇಲೆ ಯಾವುದೇ ಕೆಟ್ಟ ಪರಿಣಾಮ ಆಗೋದಿಲ್ಲ ದೇಹದ ಮೇಲೆ? ಇಲ್ಲ, ಯಾಕಂದರೆ ವೈದ್ಯಕೀಯ ಮಾರ್ಗದರ್ಶನದಲ್ಲಿ ಇದಾಗೋದಲ್ವಾ. ಸೊ ಯಾವುದು ಗಂಭೀರ ಆ ಥರ ಸಿಚುವೇಶನ್ಸ್ ಆಗೋದಿಲ್ಲ. ಓಕೆ, ಹಾಗಾದರೆ ಡಾಕ್ಟರ್, ಈಗ ರಕ್ತದಾನ ಮಾಡಲಿಕ್ಕೆ ಬರುವವರು ಅಥವಾ ಡೋನರ್ಸ್ ಏನಿದ್ದಾರೆ, ರಕ್ತದಾನ ಮಾಡುವ ಮೊದಲು ಯಾವ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು ಅಂತ? ಸೊ ಅವರಿಗೆ ಈಗ ಬ್ಲಡ್ ಡೊನೇಷನ್ ಮಾಡಲಿಕ್ಕೆ ಆಸೆ ಇದ್ದರೆ ಫಸ್ಟ್ ಆಫ್ ಆಲ್ ಒಳ್ಳೆಯ ನಿದ್ರೆ ಆಗಿರಬೇಕು, ಕರೆಕ್ಟಾಗಿ ತಿನ್ಕೊಂಡು ಬಂದಿರಬೇಕು, ಆಯಿತಾ. ಸೊ ರಕ್ತದಾನದ ಮುಂಚೆ ಆ್ಯಂಡ್ ರಕ್ತದಾನ ಆದಮೇಲೆ ಸಾಕಷ್ಟು ನೀರು ಕುಡಿಬೇಕು. ಈ ಮೂರನ್ನು ಅವ್ರು ಕರೆಕ್ಟಾಗಿ ಮಾಡಿದರೆ ಮೋಸ್ಟ್ ಆಫ್ ದ ಸೈಡ್ ಎಫೆಕ್ಟ್ಸನ್ನು ಕಂಟ್ರೋಲ್ ಮಾಡ್ಬೋದು, ಆಯಿತಾ. ಸೊ ಹಾಗೆ ಆಲ್ಕೋಹಾಲ್ ಅಥವಾ ಸಿಗರೇಟ್ ಮಾಡುವ ಅಭ್ಯಾಸ ಇದ್ದರೆ ಕಂಪ್ಲೀಟ್ ಒಂದಿನ ಸ್ಟಾಪ್ ಮಾಡಿರಬೇಕು. ಇಷ್ಟೇ. ಮತ್ತು ಯಾವುದೇ ಮೆಡಿಸಿನ್ಸ್ ತೊಗೊಂಡ್ರು ಕೂಡ ನಮಗೆ ತೋರಿಸಬೇಕು. ನಾವು ಅದ್ರ ಮೇಲೆ ಡಿಸೈಡ್ ಮಾಡ್ತೀವಿ. ಕೆಲವೊಂದು ಮೆಡಿಸಿನ್ ತೊಗೊಂಡ್ರು ಕೂಡ ಬ್ಲಡ್ ಡೊನೇಷನ್ ಮಾಡ್ಬೋದು, ಕೆಲವು ತೊಗೊಂಡ್ರೆ ಮಾಡಲಿಕ್ಕಾಗೋದಿಲ್ಲ. ಮತ್ತು ಅವರಿಗೆ ಅವರ ಹೆಲ್ತ್ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ನಾವಿರ್ತೀವಿ, ನಮ್ಮನ್ನು ಕನ್ಸಲ್ಟ್ ಮಾಡಿ ಅವ್ರ ಡೌಟ್ಸನ್ನು ಕ್ಲಿಯರ್ ಮಾಡಿ ಆಮೇಲೆ ಅವರು ರಕ್ತದಾನ ಮಾಡ್ಬೋದು. ಓಕೆ ಡಾಕ್ಟರ್, ಹಾಗಾದರೆ ಈ ಬ್ಲಡ್ ಡೊನೇಟ್ ಮಾಡುವಂಥ ಪ್ರೊಸೆಸ್ ಹೇಗೆ ಅಂತ, ಎಷ್ಟು ಟೈಮ್ ಹಿಡಿತದೆ? ಓಕೆ, ಇವಾಗ ಫಸ್ಟ್ ಡೊನೇಷನ್ ಮಾಡಬೇಕು ಅಂತ ಬಂದಾಗ ಫಸ್ಟ್ ಸ್ಟೆಪ್ ರಿಜಿಸ್ಟ್ರೇಷನ್. ಅದರಲ್ಲಿ ನಮ್ಮ ಫಾರ್ಮ್ ಇದೆ, ಕೌನ್ಸಿಲಿಂಗ್ ಫಾರ್ಮ್. ಅದರಲ್ಲಿ ಅವ್ರ ಏಜ್, ನೇಮ್, ಏಜ್, ಜೆಂಡರ್ ಮತ್ತು ಅಡ್ರೆಸ್, ಫೋನ್ ನಂಬರ್ ಅದೆಲ್ಲ ಡೀಟೇಲ್ಸ್ ಇದೆ. ಅವ್ರು ಫಿಲ್ ಮಾಡಿಬಿಟ್ಟು ಬರ್ತಾರೆ. ಅದಾದಮೇಲೆ ಹೆಲ್ತ್ ಚೆಕಪ್, ಬೇಸಿಕ್ಕಾಗಿ ಏನೆಲ್ಲ ಮಾಡಬೇಕು, ವೆಯ್ಟ್, ಟೆಂಪರೇಚರ್, ಪಲ್ಸ್ ಎಲ್ಲ ನೋಡಿಬಿಟ್ಟು ಕ್ವೆಶನ್ಸ್ ಕೇಳಿಕೊಂಡು, ನಾ ಹೇಳಿದಲ್ಲ ಯಾರು ಮಾಡ್ಬೋದು ಯಾರು ಮಾಡಬಾರ್ದು, ಅದರಲ್ಲಿ ಎಲ್ಲ ಕ್ವೆಶನ್ಸ್ ಕೇಳಿ ಓಕೆ ಇವಾಗ ಈ ಡೋನರ್ ಹೆಲ್ದಿ ಆಗಿದ್ದಾರೆ, ಹಿ ಕ್ಯಾನ್ ಡೊನೇಟ್ ಅಂತ ಅನಿಸಿದ ಮೇಲೇ ಸೆಲೆಕ್ಟ್ ಮಾಡ್ತೀವಿ. ಥರ್ಡ್ ಸ್ಟೆಪ್ ಕನ್ಸೆಂಟ್. ಸೊ ಇವರ ಬ್ಲಡ್ ನಾವು ತೊಗೊಂಡು ಹೋದ್ಮೇಲೆ ತುಂಬ ಟೆಸ್ಟ್ ರನ್ ಮಾಡಬೇಕು. ಸೊ ಅದಕ್ಕೆ ಕನ್ಸೆಂಟ್ ತೊಗೊಳ್ತೀವಿ, ಅವ್ರಿಗೆ ತಿಳಿಸ್ತೀವಿ. ಸೊ ಅವರು ಕನ್ಸೆಂಟ್ ಕೊಟ್ಟ ಮೇಲೆ ಅವರಿಗೆ ತಯಾರಿ ಮಾಡ್ತೀವಿ. ಸೊ ಕೈಯಿಂದ ಯೂಶ್ವಲಿ ನಾವು ಬ್ಲಡ್ ಡೊನೇಷನ್ ಮಾಡ್ತೀವಿ. ತುಂಬ ಗಲೀಜಿದ್ರೆ ಸೋಪು ವಾಟರ್ ಹಾಕಿ ಕ್ಲೀನ್ ಮಾಡ್ತೀವಿ, ಇಲ್ಲದಿದ್ದರೆ ಆಲ್ಕೋಹಾಲ್ ರಬ್ಬಿಂದ ಕ್ಲೀನ್ ಮಾಡಿ ಸೂಜಿ ಹಾಕಿ 8 ರಿಂದ 10 ನಿಮಿಷದೊಳಗೆ ಫುಲ್ ಪ್ರೋಸೆಸ್ ಆಗುತ್ತೆ. ಅದಾದಮೇಲೆ ರಕ್ತದ ಸಂಗ್ರಹಣೆ, ಅದು ನೀಟಾಗಿ ಕೋಲ್ಡ್ ಬಾಕ್ಸಲ್ಲಿ ಹಾಕಿ ರೈಟ್ ಟೆಂಪರೇಚರಲ್ಲಿಟ್ಟು ಅದಾದಮೇಲೆ ಡೋನರ್ ಕೇರ್ 15 ನಿಮಿಷದ ಹೊತ್ತಿಗೆ 15 ನಿಮಿಷ ನಮ್ಮ ಜೊತೆನೇ ಇರ್ತಾರೆ. ಅವರಿಗೆ ನೀರು ಕೊಟ್ಟು ORS ಕೊಡ್ತೀವಿ, ಸಮ್ಟೈಮ್ಸ್ ಫ್ರೂಟ್ಸ್ ತಿನ್ನಲಿಕ್ಕೆ ಕೊಡ್ತೇವೆ. ಅಲ್ಲ ಆರೋಗ್ಯವಾಗಿ ಅಂದರೆ ಚೇತರಿಸ್ಕೊಂಡ್ಮೇಲೆ ಅವರು ಆರಾಮಾಗಿ ಹೋಗ್ಬೇಕಾದ್ರೆ ಪೋಸ್ಟ್ ಡೊನೇಷನ್ ಟಿಪ್ಸ್ ಹೇಳಿಬಿಟ್ಟು ಅಡ್ವೈಸ್ ಹೇಳಿಬಿಟ್ಟು ಆಮೇಲೆ ಕೊಟ್ಟು ಕಳಿಸ್ತೀವಿ. ಓಕೆ, ಹಾಗಾದರೆ ಡಾಕ್ಟರ್, ಈಗ ಒಬ್ಬ ಡೋನರ್ಸ್ನ ದೇಹದಿಂದ ಒಂದು ಟೈಮಿಗೆ ಎಷ್ಟು ರಕ್ತವನ್ನು ತೆಗಿತೀರಿ ಅಂತ? ಅದು ಡೋನರ್ನ ದೇಹದ ತೂಕದ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ 45 kg ಮಿನಿಮಮ್ ಇರಲೇಬೇಕಲ್ವಾ. 45 kgಯಿಂದ 55 kg ತನಕ ಇದ್ದರೆ 350 ml ತೊಗೊಳ್ತೀವಿ. 55 kgಕ್ಕಿಂತನೂ ಜಾಸ್ತಿ ಇದ್ದರೆ 450 ml ತೊಗೊಳ್ತೀವಿ. ಡಾಕ್ಟರ್, ಈಗ ಬ್ಲಡ್ ಡೊನೇಟ್ ಮಾಡಿದವರು, ಈಗ ಬ್ಲಡ್ ಕ್ಯಾಂಪ್ ನಡೀತಾ ಇರುತ್ತೆ, ನಾವು ಬ್ಲಡ್ ಡೊನೇಟ್ ಮಾಡಿ ವರ್ಕಿಗೆ ಹೋಗಬೇಕು ಅಂತ ಅಂದ್ಕೊಂಡವರು ಕೆಲಸಕ್ಕೆ ಹೋಗ್ಬೋದು ಅಥವಾ ಕಾರ್ ಡ್ರೈವ್ ಮಾಡುವಂಥದ್ದು, ವೆಹಿಕಲ್ ಡ್ರೈವ್ ಮಾಡುವಂಥದ್ದು ಮಾಡ್ಬೋದಾ? ಅಫ್ಕೋರ್ಸ್ ಇಟ್ಸ್ ವೆರಿ ಸೇಫ್. ಆದರೆ ಖಂಡಿತ ಕೆಲಸಕ್ಕೆ ಹೋಗ್ಬೋದು. ಆದರೆ ಶಾಲೆಯಲ್ಲಿ
ಕಾಲೇಜಲ್ಲಿ ಆಫೀಸ್ ಅವ್ರು ಬೇರೆ ಕಂಪನಿಲಿ ಕೆಲಸ ಮಾಡೋದಾದರೆ ಆರಾಮಾಗಿ ಹಿಂದೆ ಹೋಗ್ಬೋದು. ಬಟ್ ಏನಂದರೆ ಆ ದಿನ ಉಂಟಲ್ವ, ತುಂಬ ಹೆವಿಯಾಗಿ ಕೆಲಸ ಮಾಡೋದಾಗಲಿ, ಆಚೆ ಈಚೆ ಓಡಾಡೋದು ಅದು ಮಾಡಬಾರ್ದು. ಸ್ವಲ್ಪ ಹಗುರವಾಗಿರೋ ಕೆಲಸ ಮಾಡ್ಬೋದು. ಒಳ್ಳೆ ಫುಡ್ ತಿಂದು ಸ್ವಲ್ಪ ರೆಸ್ಟ್ ತೊಗೊಳಕ್ಕಾದರೆ ತೊಗೊಂಡ್ರೆ ತುಂಬ ಒಳ್ಳೆಯದು. ಹಾಗೆ ನಾವು ಕೌನ್ಸಿಲಿಂಗ್ ಹೊತ್ತಿಗೆ ಕೇಳಿರ್ತೀವಿ ಆಕ್ಯುಪೇಷನ್ ಏನು ಅಂತ. ಎಕ್ಸಾಂಪಲ್ ಡ್ರೈವರ್ ಏನಾದರೂ ಬಂದರೆ ನಾವು ಅವ್ರಿಗೆ ಹೇಳಿರ್ತೀವಿ, ಸರ್ ಇದು ಆದ ತಕ್ಷಣ ನೀವು ಡ್ರೈವ್ ಮಾಡ್ಕೊಂಡು ಹೋಗಬೇಡಿ, ಒಂದು ಅರ್ಧ ಗಂಟೆ ಮಲ್ಕೊಂಡು ರೆಸ್ಟ್ ತೊಗೊಂಡೇ ಹೋಗಬೇಕು ಅಂತ. ಸೊ ಕೌನ್ಸಿಲಿಂಗ್ ಹೊತ್ತಿಗೆ ಅದೆಲ್ಲ ನಾವು ಇನ್ಫಾರ್ಮ್ ಮಾಡಿರ್ತೀವಿ. ಓಕೆ ಡಾಕ್ಟರ್, ಇವಾಗ ಡೋನರ್ ಏನು ಬ್ಲಡ್ ಅನ್ನು ಕೊಡ್ತಾರೆ, ಅದು ಮತ್ತೆ ಅವರ ದೇಹದಲ್ಲಿ ಉತ್ಪತ್ತಿ ಆಗಲಿಕ್ಕೆ ಎಷ್ಟು ಟೈಮ್ ಹಿಡಿತದೆ ಅಂತ? ಓಕೆ, ಈಗ ಬ್ಲಡ್ ಡೊನೇಷನ್ ಮಾಡಿದ ತಕ್ಷಣ ದೇಹದಲ್ಲಿ ಮರುಸೃಷ್ಟಿಗೆ ಸ್ಟಾರ್ಟ್ ಆಗುತ್ತೆ ರಕ್ತ ಕಣಗಳು. ಸೊ ಫಸ್ಟ್ ಪ್ಲಾಸ್ಮಾ 1 ರಿಂದ 2 ದಿನದೊಳಗೆ ತುಂಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಕಂಪ್ಲೀಟ್ ತುಂಬುತ್ತೆ. ಅದಾದಮೇಲೆ ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣಗಳು, ಅದು 1 ರಿಂದ 1.5 ತಿಂಗಳು, 4 ಅಂದರೆ 4 ರಿಂದ 6 ವಾರ. ಹಾಗೂ ಪೂರ್ತಿ ಬ್ಲಡ್ ದೇಹದಲ್ಲಿ ಮರುಸೃಷ್ಟಿ ಆಗಲಿಕ್ಕೆ 1.5 ರಿಂದ 2 ತಿಂಗಳು. ಸೊ 2 ತಿಂಗಳಲ್ಲಿ ಕರೆಕ್ಟಾಗಿ ಎಲ್ಲ ಮರುಸೃಷ್ಟಿ ಆಗತ್ತೆ. ಓಕೆ, ಹಾಗಾದರೆ ಡಾಕ್ಟರ್, ಈಗ ಒಬ್ಬ ವ್ಯಕ್ತಿ ಲೈಫ್ ಟೈಮಲ್ಲಿ ಎಷ್ಟು ಸಲ ಬ್ಲಡ್ ಡೊನೇಟ್ ಮಾಡ್ಬೋದು ಅಂತ? ಎಷ್ಟು ಸತಿ ಬೇಕಾದರೂ ಮಾಡ್ಬೋದು. ಯಾಕಂದರೆ ಗಂಡಸರಿಗೆ ಪ್ರತಿ 3 ತಿಂಗಳಿಗೆ ಒಂದು ಸತಿ ಕೊಡ್ಬೋದು, ಅಂದರೆ ವರ್ಷಕ್ಕೆ 4 ಸತಿ. ಹೆಂಗಸರಿಗೆ 4 ತಿಂಗಳಿಗೆ 1 ಸತಿ, ಅಂದರೆ ವರ್ಷಕ್ಕೆ 3 ಸತಿ. ಸೊ ಅವ್ರು ತುಂಬ ಯಂಗ್ ಏಜಲ್ಲಿ ಸ್ಟಾರ್ಟ್ ಮಾಡಿದರೆ 60 ಇಯರ್ಸ್ ಆಗೋ ತನಕ ತುಂಬ ಸತಿ ಡೊನೇಟ್ ಮಾಡ್ಬೋದು. ಡಾಕ್ಟರ್, ಈ ದಾನವಾದ ರಕ್ತವನ್ನು ಯಾವ ರೀತಿ ನೀವು ಉಪಯೋಗಿಸ್ತೀರಿ ಅಂತ? ಓಕೆ, ಇವಾಗ ನಮಗೆ ಸಿಕ್ಕಿರೋ ಬ್ಲಡ್ ಘಟಕ ಚಿಕಿತ್ಸೆ ಅಂದರೆ ಕಂಪನೆಂಟ್ ಥೆರಪಿ ಅಂತ ಮಾಡ್ತೀವಿ. ಪೂರ್ತಿ ರಕ್ತ ಅಂದರೆ ಹೋಲ್ ಬ್ಲಡ್ ಅದನ್ನು ಬೇರೆ ಬೇರೆ ವಿಧವಾಗಿ ವಿಂಗಡಿಸ್ತೀವಿ. ರೆಡ್ ಬ್ಲಡ್ ಸೆಲ್ಸ್, ಫ್ರೆಶ್ ಫ್ರೋಝನ್ ಪ್ಲಾಸ್ಮಾ ಆ್ಯಂಡ್ ಪ್ಲೇಟ್ಲೆಟ್. ಸೊ ಇದನ್ನು ಬೇರೆ ಬೇರೆ ಭಾಗಗಳಾಗಿ ಸಪ್ರೇಟ್ ಮಾಡಿದ ಮೇಲೆ ಒಂದೇ ಥರ ಸ್ಟೋರ್ ಮಾಡೋಕ್ಕೆ ಆಗೋದಿಲ್ಲ, ಬೇರೆ ಬೇರೆ ಟೆಂಪರೇಚರಲ್ಲಿ ಇಡಬೇಕು. ಸೊ ರೆಡ್ ಬ್ಲಡ್ ಸೆಲ್ಸನ್ನು 2 to 6 ಡಿಗ್ರಿ ಸೆಲ್ಸಿಯಸಲ್ಲಿ, ಪ್ಲಾಸ್ಮಾ -40 to -80 ಡಿಗ್ರಿ ಸೆಲ್ಸಿಯಸ್, ಮತ್ತು ಪ್ಲೇಟ್ಲೆಟ್ಸ್ 22 ಡಿಗ್ರಿ ಸೆಲ್ಸಿಯಸ್ ಆ್ಯಜಿಟೇಟರ್ನಲ್ಲಿ ಇಡಬೇಕು. ಸೊ ಹಾಗೆ ಸಿರಾಲಜಿ ಟೆಸ್ಟ್ ಅಂದರೆ ಈಗ ಸೋಂಕು ಅಂದರೆ ಇನ್ಫೆಕ್ಷನ್ ಆಗುವಂಥದ್ದು ಏನಾದರೂ ಇದ್ದರೆ ಬ್ಲಡ್ಡಲ್ಲಿ ಅದನ್ನೆಲ್ಲ ಟೆಸ್ಟ್ ಮಾಡಿ ಆಮೇಲೆ ತೆಗೆದಿರ್ತೀವಿ. ಡಾಕ್ಟರ್, ಇವಾಗ ರಕ್ತದಾನ ಎಷ್ಟು ಸಲ ಬೇಕಾದರೂ ಮಾಡ್ಬೋದು ಅಂತ ಹೇಳಿದ್ರಲ್ವಾ? ಈ ರಕ್ತವನ್ನು ತಗೊಂಡವರಿಗೆ ಏನು ರೋಗಿಗಳಿಗೆ ತುಂಬ ಉಪಯೋಗವಿದೆ ಈ ರಕ್ತದಿಂದ. ಹಾಗಾದರೆ ಡೊನೇಟ್ ಮಾಡುವವರಿಗೆ ಏನಾದರೂ ಯೂಸ್ ಇದೆಯಾ ಅಂತ ಹೇಳಿ? ಹೌದು. ಸೊ ನಿಯಮಿತವಾಗಿ ರಕ್ತದಾನ ಮಾಡ್ತಾ ಇದ್ದರೆ ನಮ್ಮ ದೇಹದಲ್ಲಿ ರಕ್ತದ ಪ್ರಮಾಣ ಮತ್ತು ರಕ್ತದ ಗುಣಮಟ್ಟ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ರಕ್ತದಾನ ಮಾಡ್ತಾ ದೇಹದಲ್ಲಿ ಕಬ್ಬಿಣಾಂಶ ಕಡಿಮೆ ಆಗುತ್ತೆ, ಹಾಗೂ ಕೊಬ್ಬಿನಾಂಶ, ಕೊಲೆಸ್ಟ್ರಾಲ್ ಅಂಶ ಕಡಿಮೆ, ಇದೆಲ್ಲ ಕಡಿಮೆ ಆದಾಗ ರಕ್ತದ ಸಂಚಾರ ತುಂಬ ಸರಾಗವಾಗಿ ಆಗುತ್ತೆ. ಆವಾಗ ಓವರಾಲ್ ಹೆಲ್ತ್ ತುಂಬ ಚೆನ್ನಾಗಾಗುತ್ತೆ, ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಸೊ ರಕ್ತದಾನ ಮಾಡಿದ ತಕ್ಷಣ ನಮ್ಮ ದೇಹ ರಕ್ತ ಮರುಸೃಷ್ಟಿಗೆ ಸ್ಟಾರ್ಟ್ ಆಗುತ್ತಲ್ವ, ಹೊಸ ರಕ್ತ ಕಣಗಳು ತುಂಬ ಇಫೆಕ್ಟಿವ್, ತುಂಬ ಒಳ್ಳೆಯದು ಅದು. ಸೊ ಅದಾದಮೇಲೆ ಒಂದು ಮನೋಬಲ. ಇವಾಗ ನೀವು ಕಣ್ದಾನ ಮಾಡೋದು ಕೇಳಿರ್ತೀರ, ಹೃದಯ ದಾನ ಮಾಡೋದು ಕೇಳಿರ್ತೀರ. ಆದರೆ ಬದುಕಿದ್ದಾಗ ಪದೇ ಪದೇ ಮಾಡುವಂತಹ ದಾನ ಅಂದರೆ ರಕ್ತದಾನ ಮಾತ್ರ. ಸೊ ನಿಮ್ಮಿಂದ ಯಾರೋ ಒಬ್ಬರು ಉಳಿತಾ ಇದ್ದಾರೆ ಅನ್ನೋ ಒಂಥರ ಖುಷಿಯ ವಿಷಯ ಅಲ್ವಾ? ಸೊ ಕೆಲವರಿಗೆ ಇದರಿಂದ ಆತ್ಮವಿಶ್ವಾಸ, ಆತ್ಮಗೌರವ ಕೂಡ ಜಾಸ್ತಿ ಆಗುತ್ತೆ. ಹಾಗೂ ಅದೇ ತುಂಬ ಒಳ್ಳೆಯದು. ಆದರೆ ಇದು ಜಸ್ಟ್ 1 ಸತಿ ಅಥವಾ ಅಪರೂಪಕ್ಕೆ 2 ಸತಿ ಕೊಟ್ಟು ಯೂಸ್ ಇಲ್ಲ. ಆವಾಗವಾಗ ರೆಗ್ಯುಲರಾಗಿ ಬ್ಲಡ್ ಡೊನೇಷನ್ ಮಾಡ್ತಾ ಇದ್ದರೆ ಮಾತ್ರ ಇದ್ರ ಬೆನಿಫಿಟ್ಸ್ ಎಲ್ಲ ನಮಗೆ ಗೊತ್ತಾಗುತ್ತೆ. ಡಾಕ್ಟರ್, ಇವಾಗ ನೀವು ಬ್ಲಡ್ ಸೆಂಟರಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ದಿನಾಲೂ ನೀವು ಏನು ರಕ್ತ ಯಾವುದು ಹೆಚ್ಚು ಬೇಡಿಕೆ ಇದೆ, ಯಾವ ಗ್ರೂಪಿಗೆ ಹೆಚ್ಚು ಬೇಡಿಕೆ ಇದೆ ಅಂತ ನೋಡ್ತಾ ಇರ್ತೀರಾ. ಹೆಚ್ಚಾಗಿ ಈಗ ಯಾವ ರಕ್ತದ ಗುಂಪಿಗೆ ಹೆಚ್ಚಾಗಿ ಬೇಡಿಕೆ ಇದೆ ಅಂತ ಹೇಳಿ? ಸಾಧಾರಣ ನೆಗೆಟಿವ್ ಬ್ಲಡ್ ಗ್ರೂಪ್ಸ್ ಎಲ್ಲದೂ ಬೇಡಿಕೆಯಲ್ಲೇ ಇದೆ. ಆದರೆ ಓ ನೆಗೆಟಿವ್ ತುಂಬ ಬೇಕಾಗತ್ತೆ. ಯಾಕಂದರೆ ತುರ್ತು ಅಂದರೆ ಕ್ಯಾಶುವಲಿಟೀಸ್, ಎಮರ್ಜೆನ್ಸಿ ಹೊತ್ತಿಗೆಲ್ಲ ನಾವು ಪೇಷಂಟಿದು ಬ್ಲಡ್ ಗ್ರೂಪ್, ನಮ್ಮಲ್ಲಿರೋ ಬ್ಲಡ್ ಗ್ರೂಪ್ ಎಲ್ಲ ಕ್ರಾಸ್ ಮ್ಯಾಚ್ ಅದು ಪ್ರೊಸೀಜರ್ ಎಲ್ಲ ಮಾಡಿ ಕೂತ್ರೆ ಮಿನಿಮಮ್ 1 hour ಆಗುತ್ತೆ, ಅಷ್ಟು ಟೈಮ್ ಇರಲ್ಲ. ಸೊ ಆವಾಗ ನಾವು ಓ ನೆಗೆಟಿವ್ ಕೊಡ್ಬೋದು.
ಆಯಿತಾ. ಸೊ ತುಂಬ ಬೇಡಿಕೆಯಲ್ಲಿರೋ ಬ್ಲಡ್ ಗ್ರೂಪ್ ಅಂದರೆ ಓ ನೆಗೆಟಿವ್, ತುಂಬ ರೇರ್ ಅಂದರೆ ಎ ಬಿ ನೆಗೆಟಿವ್, ಬಾಂಬೆ ಬ್ಲಡ್ ಗ್ರೂಪ್. ಎ ಬಿ ನೆಗೆಟಿವ್ ತುಂಬ ಅಪರೂಪವಾದಂತಹ ಬ್ಲಡ್ ಗ್ರೂಪ್. ಓಕೆ ಡಾಕ್ಟರ್, ಇವಾಗ ಈ ಕಾಂಪೋನೆಂಟ್ ಥೆರಪಿ ಅಂತ ಹೇಳಿದ್ರೆ ಏನು ಅಂತ ಇದರ ಬಗ್ಗೆ ಸ್ವಲ್ಪ ಹೇಳ್ಬೋದು? ಸೊ ನಾವು ಪೂರ್ತಿ ರಕ್ತವನ್ನು ಕೊಡೋದು ಯಾರಿಗಂತ ಹೇಳಿದರೆ, ಅಪಘಾತ ಆಗಿ ಮ್ಯಾಸಿವ್ ಬ್ಲಡ್ ಲಾಸ್ ಆದಾಗ, ಅಥವಾ ಈ ಸಣ್ಣ ಮಕ್ಕಳಲ್ಲಿ ಯಾರಿಗೆ ಎಕ್ಸ್ಚೇಂಜ್ ಟ್ರಾನ್ಸ್ಫ್ಯೂಷನ್ ಮಾಡ್ತೀವಿ ಅವರಲ್ಲಿ ಎಲ್ಲ ಮಾತ್ರ ತುಂಬ ರೇರಾಗಿ ಅಪರೂಪಕ್ಕೆ ಕೊಡೋದು. ಸೊ ಈ ಕಾಂಪೋನೆಂಟ್ ಥೆರಪಿ ಘಟಕ ಚಿಕಿತ್ಸೆ ಅಂದರೆ ಪೂರ್ತಿ ಬ್ಲಡ್ಡನ್ನು ಬೇರೆ ಬೇರೆ ಭಾಗಗಳನ್ನಾಗಿ ಸಪ್ರೇಟ್ ಮಾಡುವಂತಹ ಒಂದು ಚಿಕಿತ್ಸೆ. ಓಕೆ, ಸೊ ಪೂರ್ತಿ ಬ್ಲಡ್ಡನ್ನು ನಾವು 3 ವಿಭಾಗಗಳನ್ನಾಗಿ ಮಾಡ್ತೀವಿ. ಒಂದು ರೆಡ್ ಬ್ಲಡ್ ಸೆಲ್ಸ್, ಫ್ರೆಶ್ ಫ್ರೋಝನ್ ಪ್ಲಾಸ್ಮಾ ಆ್ಯಂಡ್ ಪ್ಲೇಟ್ಲೆಟ್ಸ್. ಇವಾಗ ರೆಡ್ ಬ್ಲಡ್ ಸೆಲ್ಸ್ ಯಾರಿಗೆ ಕೊಡ್ತೀವಿ ಅಂದರೆ ಅನಿಮಿಯಾ ಇರೋರು, ಶಸ್ತ್ರಚಿಕಿತ್ಸೆ ಹೊತ್ತಿಗೆಲ್ಲ ಯೂಸ್ ಮಾಡ್ತೀವಿ. ಫ್ರೆಶ್ ಫ್ರೋಝನ್ ಪ್ಲಾಸ್ಮಾ ತುಂಬ ಬರ್ನ್ಸ್ ಆಗಿರುತ್ತಲ್ವ, ಸಿವಿಯರ್ ಬರ್ನ್ಸ್ ಅವರಲ್ಲಿ, ಅಥವಾ ಈ ಲಿವರ್ ಪೇಷಂಟ್ಸಲ್ಲಿ ಪೋಸ್ಟ್ ಪಾರ್ಟಮ್ ಹೆಮರೇಜ್ ಆದಾಗ, ಹಾಗೂ ಈ ಥ್ರೊಂಬೋಸೈಟೋಪೆನಿಕ್ ಪರ್ಪುರಾ ಅಂತ ಆ ಸಿಚುವೇಷನಲ್ಲಿ, ಹಾಗೂ ಪ್ಲೇಟ್ಲೆಟ್ಸ್ ಮಲೇರಿಯಾ ಬಂದಾಗ, ಡೆಂಗು ಆದಾಗ, ಈ ಡೆಂಗುದು ಕಾಂಪ್ಲಿಕೇಶನ್ಸ್ ಎಲ್ಲ ಇದೆ, ಡೆಂಗು ಹೆಮರೇಜಿಕ್ ಫೀವರ್ ಅದಾದಾಗ. ಸೊ ಮತ್ತು ಡಿಸಿಮಿನೇಟೆಡ್ ಇಂಟ್ರಾವ್ಯಾಸ್ಕ್ಯುಲರ್ ಕಾಗ್ಯುಲೇಷನ್ ಅಂತ ಇದೆ. ಹಾಗೆ ಇವಾಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೆಮೊಥೆರಪಿ ಆಗ್ತಾ ಇರುತ್ತೆ ಅಲ್ವಾ, ಆವಾಗ ಪ್ಲೇಟ್ಲೆಟ್ಸೇ ತುಂಬ ಕಡಿಮೆ ಆಗೋದು. ಅಂದರೆ ಕಿಮೊಥೆರಪಿ ಪೇಷಂಟ್ಸ್ಗೆ ಪ್ಲೇಟ್ಲೆಟ್ಸ್ ಕೊಡ್ತೀವಿ. ಸೊ ಒಂದು ರೋಗಿಗೆ ಪೂರ್ತಿ ರಕ್ತದ ಅವಶ್ಯಕತೆ ಇರೋದಿಲ್ಲ. ಯಾರಿಗೆ ಏನು ಬೇಕೋ ನಾವು ಕೊಡ್ತೀವಿ ಅಲ್ವಾ ಕಂಪೋನೆಂಟ್ಸ್, ಅದು ಮಾಡೋದೇ ಕಂಪೋನೆಂಟ್ ಥೆರಪಿಯಿಂದ ಬೇರೆ ಬೇರೆ ಭಾಗಗಳನ್ನಾಗಿ ಯಾರಿಗೆ ಏನು ಬೇಕು ಅವರಿಗೆ ಅದು ಕೊಡೋ ಅಂಥದ್ದು. ಸೊ ಇದನ್ನು ಹೇಗೆ ಮಾಡ್ತೀವಿ ಅಂತ ಹೇಳಿದರೆ, ಪೂರ್ತಿ ಅಂದರೆ ಹೋಲ್ ಬ್ಲಡ್ ಒಂದು ಸ್ಪೆಷಲ್ ಯಂತ್ರ ಇದೆ, ಸೆಂಟ್ರಿಫ್ಯೂಜ್ ಅಂತ, ಅದರಲ್ಲಿ ಇಟ್ಟು ಅದು ತಿರುಗುತ್ತೆ. ಅದು ತಿರುಗಿ ಆದಮೇಲೆ ಡಿಪೆಂಡಿಂಗ್ ಆನ್ ದ ಡೆನ್ಸಿಟಿ, ತುಂಬ ಹೆವಿ ಡೆನ್ಸಿಟಿ ಇರೋದು ಕೆಳಗೆ ಹೋಗಿ ಸೆಟ್ಲ್ ಆಗುತ್ತೆ. ಮಧ್ಯದಲ್ಲಿ ತುಂಬ ಡೆನ್ಸಿಟಿ ಇರೋದು ರೆಡ್ ಬ್ಲಡ್ ಸೆಲ್ಸ್, ಅದು ಕೆಳಗೆ ಹೋಗಿ ಸೆಟ್ಲ್ ಆಗುತ್ತೆ. ಮೇಲೆ ಪ್ಲಾಸ್ಮಾ ಇರುತ್ತೆ, ಇನ್ನು ಮಧ್ಯದಲ್ಲಿ ಬಫಿಕೋಟ್ ಲೇಯರ್ ಅಂತ ಇರುತ್ತೆ. ಓಕೆ, ಸೊ ಇದನ್ನು ಸಪ್ರೇಟ್ ಮಾಡ್ತೀವಿ 3. ಬಫಿಕೋಟ್ ಲೇಯರ್ ಇರೋ ಬ್ಯಾಗನ್ನು ಪುನಃ ಸೆಂಟ್ರಿಫ್ಯೂಜಿಗೆ ಹಾಕಿ ತಿರುಗಿಸಿದಾಗ ಇದರಿಂದ ನಾವು ವೈಟ್ ಬ್ಲಡ್ ಸೆಲ್ಸ್ ಆ್ಯಂಡ್ ಪ್ಲೇಟ್ಲೆಟ್ ಕಾನ್ಸಂಟ್ರೇಟನ್ನು ಸಪ್ರೇಟ್ ಮಾಡ್ಬೋದು ಪುನಃ. ಇದರಿಂದ ನಮಗೆ ಏನು ಸಿಕ್ಕಿರುತ್ತೆ, ಬಫಿಕೋಟ್ ಮೆಥಡಿಂದ ಮಾಡಿರೋ ಪ್ಲೇಟ್ಲೆಟ್ ಉಂಟಲ್ವ, ತುಂಬ ಇಫೆಕ್ಟಿವ್, ತುಂಬ ಪ್ರೀಮಿಯಂ ಕ್ವಾಲಿಟಿ ಪ್ಲೇಟ್ಲೆಟ್ಸ್. ಹೀಗೆ ನಾವು ಯಾರಿಗೇನು ಬೇಕೋ ಅದು ಕೊಡುವಂಥದ್ದು ಕಾಂಪೋನೆಂಟ್ ಥೆರಪಿಯಿಂದ. ಓಕೆ, ಈಗ ಪರ್ಸನ್ ಡೊನೇಟ್ ಮಾಡಿದ ಬ್ಲಡ್ ಅನ್ನು ನೀವು ತುಂಬಾ ಪ್ರೋಸೆಸ್ ಮಾಡಿ ಅದನ್ನ ಹೌದು ಇಡ್ತೀರಾ? ಹೌದು. ಹಾಗಾದ್ರೆ ಡಾಕ್ಟರ್, ಏಫೆರಿಸಿಸ್ ಅಂದ್ರೆ ಏನು ಅಂತ? ಓಕೆ, ಸೊ ಏಫೆರಿಸಿಸ್ ಅಂದರೆ ಅದು ಮೆಡಿಕಲ್ ಟೆಕ್ನಾಲಜಿಯಲ್ಲೇ ಒಂದು ಹೊಸದಾದ ಇಕ್ವಿಪ್ಮೆಂಟ್. ಓಕೆ, ಸೊ ಏಫೆರಿಸಿಸ್ ಮಷಿನ್ ಹೆಸರು ಫ್ರೆಸಿನಿಯಸ್ ಕ್ಯಾಬಿ ಅಂತ. ಸೊ ಇದರಲ್ಲಿ ಡೋನರ್ ಮಷೀನಿಗೆ ಕನೆಕ್ಟ್ ಆಗಿರ್ತಾರೆ. ಸೊ ಒಂದು ಕೈಯಿಂದ ಅವರ ರಕ್ತ ಹರಿದು ಮಷೀನ್ ಒಳಗೆ ಹೋಗುತ್ತೆ, ಆಯಿತಾ. ಸೊ ಮಷೀನಲ್ಲಿ ನಮ್ಗೆ ಯಾವುದು ಅಂಶ ಬೇಕು ಅದನ್ನು ಮಾತ್ರ ಇಟ್ಕೊಂಡು ಮಿಕ್ಕಿದನ್ನು ಪುನಃ ಡೋನರ್ ದೇಹಕ್ಕೆ ಹಿಂತಿರುಗಿಸಬಹುದು. ಓಕೆ, ಸೊ ಇದರಲ್ಲಿ ನಮಗೆ ಯಾವ ಭಾಗ ಬೇಕು ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು. ಬರೀ ಪ್ಲೇಟ್ಲೆಟ್ಸ್ ತೊಗೋಬೋದು, ಪ್ಲೇಟ್ಲೆಟ್ಸ್ ಮಾತ್ರ ತೊಗೊಂಡಾಗ ಪ್ಲೇಟ್ಲೆಟ್ ಏಫೆರಿಸಿಸ್ ಅಂತ ಹೇಳ್ತೀವಿ. ಬರೀ ವೈಟ್ ಸೆಲ್ಸ್ ತೊಗೋಬೋದು, ಲ್ಯೂಕೋಫೆರಿಸಿಸ್ ಅಂತ ಹೇಳ್ತೀವಿ. ಸೊ ನಮ್ಗೆ ಏನು ಬೇಕು ನಾವು ಅದನ್ನು ತೊಗೋಬೋದು. ಸೊ ಕನೆಕ್ಟ್ ಮಾಡಿರ್ತಾರಲ್ವ ಡೋನರ್ ಆ್ಯಂಡ್ ಮಷೀನ್. ಸೊ ಅವರ ದೇಹದಿಂದ ಹೋದ ರಕ್ತ ಮಷೀನ್ ಅದು ನಾವು ಪ್ಲೇಟ್ಲೆಟ್ ಬೇಕು ಅಂತ ಹೇಳಿದರೆ ಪ್ಲೇಟ್ಲೆಟ್ ಹಿಡ್ಕೊಂಡು ಮಿಕ್ಕಿದ ರಕ್ತವನ್ನು ಡೋನರ್ ದೇಹಕ್ಕೆ ಹಿಂತಿರುಗಿಸ್ತಾರೆ. ಇದೊಂದು ಸೈಕಲ್ ಕಂಪ್ಲೀಟ್ ಆಗುತ್ತೆ. ಪುನಃ ಹೋಲ್ ಬ್ಲಡ್ ತೊಗೊಂಡು ಮಷೀನ್ ಏನು ಬೇಕು ಅದನ್ನು ಹಿಡ್ಕೊಂಡು ಪುನಃ ಹಿಂತಿರುಗಿಸುತ್ತೆ ಡೋನರ್ಗೆ. ಹೀಗೆ ಸೆಕೆಂಡ್ ಸೈಕಲ್, ಹೀಗೆ ಮಲ್ಟಿಪಲ್ ಸೈಕಲಲ್ಲಿ ಅದು ವರ್ಕ್ ಮಾಡಿ ನಮ್ಗೆ ಏನು ಬೇಕೋ ಅದು ಕಲೆಕ್ಟ್ ಮಾಡ್ಕೊಂಡಿರುತ್ತೆ. ಇದು ಮಾಡಲಿಕ್ಕೆ 1 ರಿಂದ 1.5 ಗಂಟೆ ಬೇಕು. ಸೊ ಏಫೆರಿಸಿಸ್ ಇದು ಇಂಡಿಕೇಶನ್ಸ್ ಏನಂತ ಹೇಳಿದರೆ, ಡೋನರ್ಸ್ ಏಫೆರಿಸಿಸ್ ಮಷಿನ್ಗೆ ಕನೆಕ್ಟ್ ಆಗೋ ಮುಂಚೆನೇ ಅವ್ರದ್ದು ಎಲ್ಲ ಬ್ಲಡ್ ಟೆಸ್ಟ್ ಮಾಡಿರ್ತೀವಿ. ಅವ್ರು 100% ಹೆಲ್ದಿ ಇದ್ದರೆ ಮಾತ್ರ ನಾವು ಕನೆಕ್ಟ್ ಮಾಡೋದು. ಓಕೆ ಡಾಕ್ಟರ್, ಹಾಗಾದರೆ ಈ ಪ್ಲೇಟ್ಲೆಟ್ ಡೊನೇಷನ್ ಅಂತ ಹೇಳಿದರೆ ಏನು ಅಂತ? ಹಾಂ, ಸೇಮ್ ಏಫೆರಿಸಿಸ್ ಮಷೀನಲ್ಲಿ ಡೋನರ್ಗೆ ಕನೆಕ್ಟ್ ಮಾಡಿ ಪ್ಲೇಟ್ಲೆಟ್ ಮಾತ್ರ ಉಳಿಸ್ಕೊಂಡು ಮಿಕ್ಕಿದನ್ನು
ಡೋನರ್ ದೇಹಕ್ಕೆ ಹಿಂತಿರುಗಿಸ್ತೀವಲ್ವಾ, ಪ್ಲೇಟ್ಲೆಟ್. ಹಾಂ, ಇದಕ್ಕೆ ಪ್ಲೇಟ್ಲೆಟ್ ಫೆರೆಸಿಸ್ ಅಂತ ಹೇಳ್ತೀವಿ. ಇದರಲ್ಲಿ ಸಿಕ್ಕಿರುವಂತಹ ಪ್ಲೇಟ್ಲೆಟ್ಸ್ ಪುನಃ ಪ್ರೀಮಿಯಂ ಕ್ವಾಲಿಟಿದು. ಇದು ನಾವು ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ಗಿಂತನೂ 6 to 7 times ಮೋರ್ ಯೂಸ್ಫುಲ್. ಓಕೆ ಡಾಕ್ಟರ್, ಇವಾಗ KS ಹೆಗ್ಡೆ ಅಥವಾ ನಿಟ್ಟೆ ವಿಶ್ವವಿದ್ಯಾಲಯದಲ್ಲಿ ಬ್ಲಡ್ ಸೆಂಟರ್ನಲ್ಲಿ ಯಾವುದೆಲ್ಲ ಫೆಸಿಲಿಟೀಸ್ ಇದೆ ಅಂತ? ಓಕೆ, ಸೊ ನಮ್ಮಲ್ಲಿ ತುಂಬ ಕ್ಲೀನ್ ಆ್ಯಂಡ್ ಪ್ರಾಪರ್ ಬ್ಲಡ್ ಸ್ಟೋರೇಜ್ ಸಿಸ್ಟಮ್ ಇದೆ. ಇದರ ರಕ್ತದಾನ ಶಿಬಿರದಿಂದಾಗಲಿ ಅಥವಾ ನಮ್ಮ ರಕ್ತನಿಧಿಯಲ್ಲೇ ಡೊನೇಟ್ ಮಾಡಿದ ರಕ್ತ ಅದು ಸ್ಟಾರ್ಟಿಂಗಿಂದ ಬ್ಲೀಡಿಂಗಿಂದ ಎಂಡ್ ಇಶ್ಯೂ ಆಗೋ ತನಕ ಗೈಡ್ಲೈನ್ಸ್ ಎಲ್ಲ ಫಾಲೋ ಮಾಡಿ ಕರೆಕ್ಟಾಗಿ ನೋಡ್ಕೋತೀವಿ. ಹಾಗೂ ರಕ್ತದ ಗುಣಮಟ್ಟ ಎಲ್ಲ ಟೆಸ್ಟ್ ಮಾಡ್ತೀವಿ. HIV ಇರ್ಬೋದು, ಹೆಪಟೈಟಿಸ್ B, ಹೆಪಟೈಟಿಸ್ C, ಮಲೇರಿಯಾ, ಸಿಫಿಲಿಸ್, ಮತ್ತು ರಕ್ತದ ಗುಣಮಟ್ಟ, ಹಿಮೋಗ್ಲೋಬಿನ್ ಎಷ್ಟಿದೆ ಅಂತ ಪುನಃ ಬ್ಲಡ್ ಗ್ರೂಪಿಂಗ್ ಮಾಡೋದಾಗಿರ್ಬೋದು. ಇದೆಲ್ಲ ಮಾಡಿ ರಕ್ತದ ಗುಣಮಟ್ಟ ತುಂಬ ಒಳ್ಳೆಯದಾಗಿರೋ ಥರ ಮೇಂಟೈನ್ ಮಾಡ್ತೀವಿ. ಹಾಗೂ ನಮ್ಮಲ್ಲಿ ಬೇರೆ ಇದುಂಟು, ಕ್ರಾಸ್ ಮ್ಯಾಚಿಂಗ್ ಇದೆ, ಬ್ಲಡ್ ಗ್ರೂಪಿಂಗ್ ಮಾಡ್ತೀವಿ, ಕಂಪನೆಂಟ್ ಪ್ರಿಪರೇಷನ್ ನಾನು ಹೇಳಿದೆ ಅಲ್ವಾ, ಕಂಪನೆಂಟ್ ಥೆರಪಿ, ಪೂರ್ತಿ ಬ್ಲಡ್ಡನ್ನು ಬೇರೆ ಬೇರೆ ಭಾಗಗಳನ್ನಾಗಿ ಸಹ ಕೊಡ್ತೀವಿ. ಎಫೆರೆಸಿಸ್ ಇದೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಹಾಗೂ ನಮ್ಮ ಒಂದು ಬ್ಲಡ್ ಸೆಂಟರ್ ಸರ್ಟಿಫೈಡ್ ಆ್ಯಂಡ್ ರೆಕಗ್ನೈಸ್ಡ್ ಬೈ ಗೌರ್ಮೆಂಟ್ ಹೆಲ್ತ್ ಅಥಾರಿಟೀಸಿಂದ ಅಪ್ರೂವ್ ಆಗಿದೆ. ಸೊ ಮತ್ತು ನಮ್ಮಲ್ಲಿ ತುಂಬ ಆಧುನಿಕ ತಂತ್ರಜ್ಞಾನ ಇದೆ, ಮಾಡರ್ನ್ ಇಕ್ವಿಪ್ಮೆಂಟ್ಸ್ ಆ್ಯಂಡ್ ಎಕ್ಸ್ಪರ್ಟ್ ಸ್ಟಾಫ್ ಇದ್ದಾರೆ. ಮತ್ತು ಇವಾಗ ಯಾವುದೇ ವಿಷಯಕ್ಕಾಗಲಿ ಅವೇರ್ನೆಸ್, ಹೈಜೀನ್, ಸಪೋರ್ಟ್ ಬೋತ್ ಡೋನರ್ಸ್ಗೂ ಕೂಡ ಪೇಷಂಟ್ಸ್ಗೂ ಕೂಡ. ಮತ್ತು ನಮ್ಮಲ್ಲಿ ತುಂಬ ರೆಕಾರ್ಡ್ಸ್ ಎಲ್ಲ ಮೇಂಟೈನ್ ಮಾಡಬೇಕು. ಗೈಡ್ಲೈನ್ಸ್ ಪ್ರಕಾರ ಏನೆಲ್ಲ ಮಾಡಬೇಕು, ಎವ್ರಿಥಿಂಗ್ ಈಸ್ ಅಪ್ ಟು ಡೇಟ್. ಓಕೆ ಡಾಕ್ಟರ್, ಇವಾಗ ಜೂನ್ 14ನೇ ತಾರೀಕಿಗೆ ವರ್ಲ್ಡ್ ಬ್ಲಡ್ ಡೊನೇಷನ್ ಡೇ ಅಂತ ಆಚರಣೆ ಮಾಡುವಂಥದ್ದು. ಈ ವರ್ಷದ ಥೀಮ್ ಏನು ಅಥವಾ ಈ ದಿನವನ್ನು ಆಚರಣೆ ಮಾಡೋ ಉದ್ದೇಶ ಏನು ಅಂತ? ಜೂನ್ 14 ಕಾರ್ಲ್ ಲ್ಯಾಂಡ್ಸ್ಟೇನರ್ ಅವರ ಜನ್ಮದಿನ. ಸೊ ಈ ವರ್ಷ ಪ್ರತಿ ವರ್ಷ ಈ ದಿನ ವರ್ಲ್ಡ್ ಬ್ಲಡ್ ಡೋನರ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಈ ವರ್ಷದ ಥೀಮ್ ಏನು ಹೇಳಿದರು ಅಂದರೆ, ಥೀಮ್ ಏನಂತ ಹೇಳಿದರೆ, ಮಾನವೀಯತೆಯ ಒಂದು ಹನಿ, ರಕ್ತದಾನ ಮಾಡಿ ಜೀವ ಉಳಿಸಿ ಅಂತ. ಸೊ ಇದನ್ನು ಯಾಕೆ ಮಾಡೋದು, ಇದರ ಆಬ್ಜೆಕ್ಟಿವ್ಸ್ ಏನಂತ ಹೇಳಿದರೆ, ಫಸ್ಟ್ ಧನ್ಯವಾದ ಹೇಳೋದು. ಯಾರೆಲ್ಲ ರಕ್ತದಾನ ಮಾಡಿದ್ದೀರಾ ನಿಮಗೆ ಒಂದು ಧನ್ಯವಾದ. ಹಾಗೂ ಈ ಜನರಲ್ಲಿ ಜನಜಾಗೃತಿ ಜಾಸ್ತಿ ಮಾಡೋದು. ರಕ್ತದಾನ ಮಾಡಿದರೆ ಎಷ್ಟು ಒಳ್ಳೆಯದು, ಹೃದಯ ಆರೋಗ್ಯಕ್ಕೆ ಒಳ್ಳೆಯದು, ಎಲ್ಲ ವಿಷಯದಲ್ಲಿ ಕೂಡ ನಮಗೆ ಕೂಡ ಒಳ್ಳೆಯದು, ಮತ್ತು ರಕ್ತ ಗ್ರಹಿತ ಅವರಿಗೂ ಕೂಡ ಒಳ್ಳೆಯದು. ಮತ್ತು ನಮ್ಮ ಆರೋಗ್ಯ ವ್ಯವಸ್ಥೆಯಲ್ಲಿ ಅದೊಂದು ಸಪೋರ್ಟ್. ರಕ್ತ ಯಾವತ್ತೂ ಶಾರ್ಟ್ ಇರಲ್ಲ ಹಾಗೆ. ಮತ್ತು ಒಂದು ಸಮಾಜದಲ್ಲಿ ಒಂದು ಏಕತೆ, ಯಾಕಂದರೆ ನಾವು ರಕ್ತ ಕೊಡಬೇಕಾದ್ರೆ ತಗೊಳ್ಬೇಕಾದ್ರೆ ಜಾತಿ ಧರ್ಮ ಏನೂ ನೋಡಲ್ಲ, ಯೂನಿಟಿ ತೋರಿಸುತ್ತೆ. ಡಾಕ್ಟರ್, ಹಾಗಾದರೆ ಈ ನಿಟ್ಟೆ ಯೂನಿವರ್ಸಿಟಿಯಿಂದ ಯಾವುದಾದ್ರೂ ಪ್ರೋಗ್ರಾಮ್ಸ್ಗಳನ್ನು ನೀವು ಕಂಡಕ್ಟ್ ಮಾಡ್ತಾ ಇದ್ದೀರಾ ಅಂತ ನಾಡ್ದು? ಹೌದು, ಪ್ರತಿ ವರ್ಷ ನಮ್ಮಲ್ಲಿ ವರ್ಲ್ಡ್ ಬ್ಲಡ್ ಡೋನರ್ ಡೇ ಸೆಲೆಬ್ರೇಷನ್ ಇರುತ್ತೆ, ಮಾಡ್ತಾ ಇದ್ದೀವಿ. ಓಕೆ ಡಾಕ್ಟರ್, ಹಾಗಾದರೆ ನೀವು ಆವಾಗಲೇ ಹೇಳಿದ್ರಿ ಈ BP ಇರುವಂಥವರು, ಶುಗರ್ ಇರುವಂಥವರು ಕೂಡ ಬ್ಲಡ್ ಡೊನೇಟ್ ಮಾಡ್ಬೋದು ಅಂತ ಹೇಳಿ. ಯಾವ ಸಂದರ್ಭ ಅದಕ್ಕೆ ಏನಾದರೂ ಇದೆಯಾ? ಅಂದರೆ ಅವರು ಇಂಜೆಕ್ಷನನ್ನು ತಗೊಳ್ಳುವಂಥದ್ದು ಅಥವಾ ಟ್ಯಾಬ್ಲೆಟ್ಸ್ಗಳನ್ನು ತಗೊಳ್ಳುವಂಥದ್ದು ದಿನಾಲೂ ಮಾಡ್ತಾರೆ. ಯಾವ ಸಂದರ್ಭ ಉತ್ತಮ ಅವರು ರಕ್ತದಾನ ಮಾಡಲಿಕ್ಕೆ ಅಂತ ಹೇಳಿ? ಫಸ್ಟ್ ಆಫ್ ಆಲ್ ಅವ್ರು ಆರೋಗ್ಯವಾಗಿರಬೇಕು ಆ ದಿನ. ಕೆಲವೊಂದು ಸತಿ ಆರೋಗ್ಯವಾಗಿರ್ತಾರೆ, ಬಟ್ ಆ ದಿನ ಅವ್ರಿಗೆ ಸ್ವಲ್ಪ ಮೈಕೈ ನೋವು, ಜ್ವರ ಬಂದಾಗೆ ಹಾಗೆಲ್ಲ ಇರಬಾರ್ದು, ಆಯಿತಾ. ಒಳ್ಳೆ ಆಹಾರ ತಿಂದು ಒಳ್ಳೆಯ ನಿದ್ರೆ ಮಾಡಿ ಅವ್ರು ಬಂದಿದ್ದರೆ ನಾವು ಫಸ್ಟ್ ಕೇಳೋದು, ಯಾವಾಗ ನೀವು ಲಾಸ್ಟ್ ಬ್ಲಡ್ ಟೆಸ್ಟ್ ಮಾಡಿದ್ದೀರಾ ಅಂತ. ಇವಾಗೆಲ್ಲ ಫೋನಲ್ಲೇ ಇರುತ್ತೆ, ಅವ್ರದ್ದು ತೋರಿಸ್ತಾರೆ. ಇನ್ ಕೇಸ್ ಇಲ್ದಿದ್ರೆ ಮನೆಗೆ ಫೋನ್ ಮಾಡಿ ಬೇರೆಯವ್ರ ಹತ್ರ ಹೇಳಿ ಫೋಟೋ ಕಳಿಸಿ ನಮಗೆ ಬಂದು ತೋರಿಸ್ತಾರೆ. ಸೊ ಲಾಸ್ಟ್ 3-4 ಮಂತ್ಸಲ್ಲಿ ಮಾಡಿ ಕಂಟ್ರೋಲಲ್ಲಿದ್ದರೆ ಡೆಫಿನೆಟ್ಲಿ ನಾವು ತೊಗೊಳ್ತೀವಿ. ಕೆಲವೊಂದು ಸತಿ ಅವ್ರು 1 ವರ್ಷ ಎಲ್ಲ ಮಾಡಿರೋಲ್ಲ, ಅವಾಗ ನಾವು ತೊಗೊಳ್ಳಲ್ಲ, ಎಲ್ಲಾದರೂ ಅವ್ರಿಗೆ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆದರೆ ಅಂತ. ಓಕೆ ಡಾಕ್ಟರ್, ಹಾಗಾದರೆ ಈ ರಕ್ತದಾನವನ್ನು ಮಾಡುವ ಮೊದಲು ಚೆನ್ನಾಗಿ ಆಹಾರವನ್ನು ಸೇವಿಸಿರಬೇಕು ಅಂತ ಹೇಳಿದ್ರಿ. ಯಾವ ಆಹಾರವನ್ನು ಸೇವಿಸೋದು ಉತ್ತಮ ಅಂತ ಹೇಳಿ? ಒಳ್ಳೆಯ ಹೆಲ್ದಿ ಆಹಾರ, ಪ್ರೋಟೀನ್ ಅಂಶ ಎಲ್ಲ ಜಾಸ್ತಿ ಇರಬೇಕು, ಮನೇಲಿ ಮಾಡುವಂತಹ ಒಳ್ಳೆಯ ಆಹಾರ. ಓಕೆ
ಡಾಕ್ಟರ್, ಇವಾಗ ರಕ್ತದಾನ ಎಷ್ಟು ಇಂಪಾರ್ಟೆಂಟ್, ರಕ್ತ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಒಬ್ಬ ರೋಗಿಗೆ ಅಂತ ಹೇಳಿ ನಮಗೆಲ್ಲ ಗೊತ್ತು. ಈಗ ಈ ಸಮಾಜದಲ್ಲಿರುವ ಯುವಕರು ಆಗಿರ್ಬೋದು ಅಥವಾ ಯೂತ್ಸ್, ಅವರು ಸ್ವಯಂ ಪ್ರೇರಿತರಾಗಿ ಬ್ಲಡ್ ಡೊನೇಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಏನು ಸಂದೇಶ ಕೊಡ್ತೀರಿ ಅವರಿಗೆ ಅಂತ? ಯುವ ಜನತೆ ಅವರು ಡೆಫಿನೆಟ್ಲಿ ಬ್ಲಡ್ ಡೊನೇಷನ್ ಮಾಡಬೇಕು. ಯಾಕಂದರೆ ನಾವು ಬೇರೆಯವರು ಜೀವ ಉಳಿಸೋದು ಅನ್ನೋದಕ್ಕಿಂತನೂ ಆ ಒಂದು ಪೇಷಂಟ್ ನಮ್ಮ ಫ್ರೆಂಡ್ಸ್ ಅಥವಾ ನಮ್ಮ ಫ್ಯಾಮಿಲಿ ಆದರೆ ಅದರ ಇಂಪ್ಯಾಕ್ಟೇ ಬೇರೆ. ಖಂಡಿತ ಹೌದು. ಓಕೆ, ಸೊ ಬ್ಲಡ್ ಡೊನೇಷನಿಂದ ಬೇರೆಯವ್ರಿಗೆ ಎಷ್ಟು ಲಾಭ ಇದೆಯೋ ನಮಗೂ ಅಷ್ಟೇ ಲಾಭ ಉಂಟು. ಸೊ ಬ್ಲಡ್ ಡೊನೇಷನ್ ಮಾಡೋದ್ರಿಂದ ರಕ್ತ ಕಡಿಮೆ ಆಗಲ್ಲ, ಇನ್ಫ್ಯಾಕ್ಟ್ ರಕ್ತ ಕೂಡ ನಮ್ಮ ದೇಹದಲ್ಲಿ ಜಾಸ್ತಿಯೇ ಆಗುತ್ತೆ, ಹಾಗೂ ಮಾನವೀಯತೆ ಕೂಡ ಜಾಸ್ತಿ ಆಗುತ್ತೆ. ಓಕೆ ಡಾಕ್ಟರ್, ಈ ರಕ್ತದಾನದ ಬಗ್ಗೆ ಸಮಾಜದಲ್ಲಿ ಕೆಲವೊಂದು ತಪ್ಪು ಗ್ರಹಿಕೆಗಳಿದೆ. ನೀವೇ ಹೇಳಿದ್ರಿ ಇವಾಗ ರಕ್ತ ಕಮ್ಮಿ ಆಗ್ತದೆ ನನ್ನ ದೇಹದಲ್ಲಿ, ಹಾಗೆಲ್ಲ ಕೆಲವು ಅನ್ಕೊಂಡಿರ್ತಾರೆ. ಅಂಥವರಿಗೆ ನೀವು ಏನು ಹೇಳ್ತೀರಿ? ಮತ್ತೆ ರಕ್ತದಾನದ ಬಗ್ಗೆ ನೀವು ವೀಕ್ಷಕರಿಗೆ ಏನು ಕಿವಿ ಮಾತನ್ನ ಹೇಳ್ತೀರಿ ಅಂತ? ಎಲ್ಲರೂ ರಕ್ತದಾನ ಮಾಡಬೇಕು. ಯಾಕಂದರೆ ರಕ್ತದಾನ ಮಾಡೋದ್ರಿಂದ ನಮ್ಮ ದೇಹಕ್ಕೂ ಒಳ್ಳೆಯದು, ಬೇರೆಯವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ. ಹಾಗೂ ನಾನು ಆಲ್ರೆಡಿ ಹೇಳಿದೆ, ಒಬ್ಬರು ರಕ್ತದಾನ ಮಾಡೋದ್ರಿಂದ ಮಿನಿಮಮ್ 3 ಜನರಿಗೆ ಯೂಸ್ ಆಗುತ್ತೆ ಅದು. ಸೊ ಬಿ ಅ ಹೀರೋ, ಡೊನೇಟ್ ಬ್ಲಡ್. ಯಾಕಂದರೆ ಬ್ಲಡ್ ಈಸ್ ಅ ಗಿಫ್ಟ್ ಆಫ್ ಗಾಡ್, ಎಲ್ಲೂ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕಾಗಲ್ಲ. ನಾವೆಲ್ಲರೂ ಒಟ್ಟಿಗೆ ವಿ ಕ್ಯಾನ್ ಜಾಯಿನ್ ದ ಕಮ್ಯುನಿಟಿ ಆಫ್ ಲೈಫ್ ಸೇವರ್ಸ್. ಹಾಗೆ ನೀವು ಜೀವ ಉಳಿಸ್ಲಿಕ್ಕೆ ಡಾಕ್ಟ್ರೇ ಆಗಬೇಕಂತ ಇಲ್ಲ, ಡೋನರ್ ಆದರೂ ಸಾಕು. ಖಂಡಿತ. ಎಸ್ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಬ್ಲಡ್ ಡೊನೇಷನ್ನ ಇಂಪಾರ್ಟೆನ್ಸ್ ಏನು, ಬ್ಲಡ್ ಡೊನೇಷನ್ ಯಾರೆಲ್ಲ ಮಾಡ್ಬೋದು, ಎಲ್ಲವನ್ನ ಬಹಳಷ್ಟು ವಿವರವಾಗಿ ಹೇಳಿದ್ರೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ನೀವು ಕೂಡ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡ್ರಿ ಅಂತ ಅನ್ಕೊಳ್ತೇವೆ. ಖಂಡಿತವಾಗಿ ಡಾಕ್ಟರ್ ಹೇಳಿದ್ರು, ಅದೊಂದು ಗಿಫ್ಟ್ ಆಫ್ ಗಾಡ್ ಅಂತ ಹೇಳಿ ಎಲ್ಲರೂ ಕೂಡ ರಕ್ತದಾನವನ್ನ ಮಾಡಿ ಒಬ್ಬ ರೋಗಿಯ ಜೀವನಕ್ಕೆ ನೀವು ದೇವರಾಗುವಂತಹ ಒಂದು ಶಕ್ತಿ ನಿಮ್ಮಲ್ಲಿದೆ. ಖಂಡಿತವಾಗಿ ನೀವು ಡಾಕ್ಟರ್ ಹೇಳಿದನ್ನೆಲ್ಲ ಕೇಳಿಸ್ಕೊಂಡ್ರಿ ಅಂತ ಅನ್ಕೊಳ್ತೇವೆ. ಅಂಡ್ ನಮ್ಮ ನಿಟ್ಟೆ ವಿಶ್ವವಿದ್ಯಾಲಯದಲ್ಲಿ ಏನೆಲ್ಲ ಫೆಸಿಲಿಟೀಸ್ಗಳು ಇದೆ ಅಂತ ಹೇಳಿದ್ರು, ನೀವು ಖಂಡಿತವಾಗಿ ಅದರ ಪ್ರಯೋಜನವನ್ನ ಕೂಡ ಪಡ್ಕೊಳ್ಬಹುದು. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24x7.